ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಟ್ರೇಡ್ ಸಿಂಪಲ್. ಇವತ್ತು ನೀವು ಟ್ರೇಡ್ ನೋಡ್ಬೋದು ಏನು ತೊಗೊಂಡಿದ್ದೀನಿ ಅಂತ. ಬೆಳಗಿಂದ ಮಾರ್ಕೆಟ್ ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್ ಫಾರ್ಮ್ ಮಾಡ್ತಿತ್ತು. ಸೊ ಇಲ್ಲಿ ನೋಡ್ಬೋದಲ್ಲ, ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್. ಸೊ ಅವರ್ಲಿ ಚಾರ್ಟಲ್ಲಿ ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಕ್ಯಾಂಡಲ್ಸ್. ಸೊ ಎಲ್ಲೂ ಎಂಟ್ರಿ ಸಿಕ್ಕಿಲ್ಲ. ಸೊ ಐ ವಾಸ್ ವೇಟಿಂಗ್ ಫಾರ್ ಸಮ್ ಸಾರ್ಟ್ ಆಫ್ ಪುಲ್ ಬ್ಯಾಕ್. ಸೊ ಇಲ್ಲಿ ಏನಾಯಿತು ಅಂದರೆ, ಕರೆಕ್ಟಾಗಿ 12:30ಕ್ಕೆ ಒಂದು ಡಿಪ್ ಕೊಡ್ತು ಮತ್ತು ಆ ಡಿಪ್ನ ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡ್ತು. ಸೊ ಅಟ್ ದಿಸ್ ಪಾಯಿಂಟ್ ಏನಾಗ್ತಿದೆ ಅಂದರೆ, ಒಂದು ಡಬಲ್ ಟಾಪ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, 1 2 ಡಬಲ್ ಟಾಪ್. ಸೊ ಇಲ್ಲಿ ಬಹಳ ಜನ ಸೆಲ್ಲರ್ಸ್ನ ಇನ್ವೈಟ್ ಮಾಡಿದೆ. ಬಹಳ ಜನ ನಿಮ್ಮಂಥ ಸೆಲ್ಲರ್ಸ್ ಇನ್ವೈಟ್ ಆಗಿದ್ದಾರೆ. ಇಲ್ಲಿ ಅವ್ರ ಸ್ಟಾಪ್ ಲಾಸ್ ಎಲ್ಲ ಈ ಪಾಯಿಂಟಲ್ಲಿ ಇರುತ್ತೆ. ಸೊ ನಾನು ಇಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನನ್ನ ಸ್ಟಾಪ್ ಲಾಸ್ವರೆಗೂ ಹೋಗಿತ್ತು. ಸ್ಟಾಪ್ ಲಾಸ್ ಹೊಡಿಲೂಬೋದು, ಹೇಳಲಿಕ್ಕಾಗಲ್ಲ. ಸ್ಟಾಪ್ ಲಾಸ್ ಆದರೆ ಸ್ಟಾಪ್ ಲಾಸ್ ತೊಗೊಳ್ಳೋಣ, ಟಾರ್ಗೆಟ್ ಆದರೆ ಟಾರ್ಗೆಟ್ ತೊಗೊಳ್ಳೋಣ. ಸೊ ಈ ಪಾಯಿಂಟಿಗೆ ಬಂದಮೇಲೆ ಇವ್ರನ್ನ ತೆಗ್ದಾಕೋ ಚಾನ್ಸಸ್ ಇದೆ, ಪೊಸಿಷನಲ್ ಟ್ರೇಡರ್ಸ್ನ. ಏನಕ್ಕೆ ಇವತ್ತು ಬುಲಿಶ್ ಬಯಾಸ್ ಅಂದರೆ, ನಿನ್ನೆ ನೀವು ನೋಡಿದ್ರೆ ಕಂಪ್ಲೀಟ್ಲಿ ನೆಗೆಟಿವ್ ಮೂವ್ ಆಗಿತ್ತು. ಸೊ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿ ಇಷ್ಟು ಸ್ಟ್ರಾಂಗ್ ಮೂವ್ ಕೊಟ್ಟಿರೋದ್ರಿಂದ, ಸೊ ಬಯರ್ಸ್ ಆರ್ ಟ್ರೈಂಗ್ ಟು ಪುಷ್ ದ ಮಾರ್ಕೆಟ್ ಹೈ ಆ್ಯಂಡ್ ಹೈ. ಸೊ ಮ್ಯಾಕ್ಸಿಮಮ್ ಟೈಮ್ ಏನಾಗುತ್ತೆ ಅಂದರೆ, ಸೆಲ್ಲರ್ಸ್ ಒಂದ್ಸಲ ಟ್ರೈ ಮಾಡ್ಬೋದು, 2 ಸಲ ಟ್ರೈ ಮಾಡ್ಬೋದು, 3 ಸಲ ಟ್ರೈ ಮಾಡ್ಬೋದು. ಸೊ ಬ್ಯಾಕ್ ಟು ಬ್ಯಾಕ್ ವೆನ್ ಬಯರ್ಸ್ ಆರ್ ಪುಷಿಂಗ್ ದ ಮಾರ್ಕೆಟ್, ಸೊ ಯಾವತ್ತನ ಒಂದಿನ ಬಿಟ್ಕೊಡ್ಲೇಬೇಕಾಗುತ್ತೆ. ಸೊ ಇವತ್ತು ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನಿನ್ನೆ ಆಗಿರೋ ಕಂಪ್ಲೀಟ್ ಡೌನ್ ಮೂವ್ನ ಹೊಡ್ಕೊಂಡು ಇನ್ನೂ ಮೇಲೋಗ್ಬೋದು. ಸೊ ಇಲ್ಲಿರೋ ಸ್ಟಾಪ್ ಲಾಸಸ್ ಎಲ್ಲ ಹಿಟ್ ಆಗ್ಬೋದು, ಆರ್ ಇಟ್ ಕ್ಯಾನ್ ಅಗೈನ್ ಗೋ ಡೌನ್. ಇಫ್ ಇಟ್ ಅಗೈನ್ ಗೋಸ್ ಡೌನ್, ಅಗೈನ್ ದ ಬಯರ್ಸ್ ಹ್ಯಾವ್ ಲಾಸ್ಟ್. ಸೊ ನಾಳೆ ನಾವು ಸೆಲ್ಲಿಂಗ್ ಆಪರ್ಚುನಿಟಿ ನೋಡ್ಬೋದು. ಇಲ್ಲೆಲ್ಲ ನಾವು ಓಪನ್ ಆದರೆ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಏನು ನೋಡ್ತಿದ್ದಂಗೆ ಒಂದು 12 ಪಾಯಿಂಟ್ ಪ್ರಾಫಿಟಲ್ಲಿದೆ. ಸ್ಟಾಪ್ ಲಾಸ್ ಬಂದು 14-15 ಪಾಯಿಂಟ್. ಪ್ರಾಬ್ಲಮ್ ಬಂದು, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಲೋ ಏನಾನ ಬ್ರೀಚ್ ಆದರೆ ಬೇಗ ಔಟ್ ಹೋಗುತ್ತೆ. ಸೊ ಇಟ್ ಕ್ಯಾನ್ ಬಿ ಅ ಟ್ರ್ಯಾಪ್. ಐ ವಿಶ್ ದಿಸ್ ಕ್ಯಾಂಡಲ್ ವಿಲ್ ಬಿ ಮಚ್ ಬಿಗರ್. Then it will give a small retrace, again give a push, something like that. ನೋಡೋಣ. Let's wait patiently. Patience is the name of the game. ಸೊ ನಾನು ನನ್ನ ರೀಸನ್ಸ್ ಕೊಟ್ಟಿದ್ದೀನಿ, 4 ರೀಸನ್ ಕೊಟ್ಟಿದ್ದೀನಿ ಏನಕ್ಕೆ ಇಲ್ಲಿ ಟ್ರೇಡ್ ತೊಗೊಂಡಿದ್ದೀವಿ ಅಂತ. ಸೊ ಗೈಸ್, ಈಗ ಆಗೋ ಥರ ಇಲ್ಲ. ಸೊ ವಿ ಆರ್ ಎಕ್ಸಿಟಿಂಗ್. ಸೊ ವಿ ವಿಲ್ ರೀಎಂಟರ್ ಆಫ್ಟರ್ ಸಮ್ ಟೈಮ್. ಇದು ಪುನಃ ಕೆಳಗಡೆ ಬರ್ತಿದೆ. ಸೊ ಇಮ್ಯಾಜಿನ್ ದಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ವಾಸ್ ಇಟ್. There's no point. It's a very bad candle. It should have moved just like that. ನೋಡೋಣ ಈ ಝೋನ್ ಏನಾರ ಬ್ರೇಕ್ ಆಗಿ ಪುನಃ ಮೇಲೆ ಹೋಗುತ್ತಾ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಇನ್ನೊಂದು ಟ್ರೇಡ್ ತೊಗೊಂಡಿದ್ದೀನಿ ಇಲ್ಲಿ. ಬೇಸಿಕಲಿ ಏನಾಯಿತು ಅಂದರೆ, ಇಲ್ಲೊಂದು ಸ್ಪೈಕ್ ಸಿಕ್ತು. ಇದೊಂದು ಬ್ರೇಕ್ ಡೌನ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ಒಂದು ಬ್ರೇಕ್ ಡೌನ್ ಆಗಿದೆ. ನನ್ನ ಅನಿಸಿಕೆ ಪ್ರಕಾರ ಈ ಬ್ರೇಕ್ ಡೌನ್ ಫೇಲ್ ಆಗಿ ಮೇಲೆ ಹೋಗಬೇಕು. ಸುಮಾರು ಸ್ಟಾಪ್ ಲಾಸಸ್ ಇದೆ, ಅದೇ ಕಾರಣ ಸ್ವಲ್ಪ ಎಂಟ್ರಿ ಬೇಗ ತೊಗೊಂಡಿದ್ದೀನಿ. ಇದರಿಂದ ಸ್ಟಾಪ್ ಲಾಸ್ ಕೂಡ ಹೋಗೋ ಸಾಧ್ಯತೆ ಇದೆ. ಸೊ ಈ ಬಾಟಮ್ ಏನಾರ ಕ್ರ್ಯಾಕ್ ಆಯಿತು ಅಂದರೆ ಇದು ಸ್ಟಾಪ್ ಲಾಸ್ ಹೋಗುತ್ತೆ. ದೆನ್ ವಿಲ್ ಹ್ಯಾವ್ ಟು ಎಕ್ಸಿಟ್ ದ ಟ್ರೇಡ್. ಬಟ್ ಫಾರ್ಚುನೇಟ್ಲಿ ಏನಾರ ಮೇಲೋಯ್ತು ಅಂದರೆ, ಐ ಮೀನ್ ಲೈಕ್ ಆಸ್ ಪರ್ ಅವರ್ ಅನಾಲಿಸಿಸ್, ಈ ಬ್ರೇಕ್ ಡೌನ್ ಕ್ಯಾಂಡಲ್ದು 50% ಬ್ರೇಕ್ ಆಯಿತು. ದಟ್ ಈಸ್ ದ ರೀಸನ್ ಐ ವೆಂಟ್ ಫಾರ್ ದಿಸ್ ಲಾಂಗ್ ಟ್ರೇಡ್. But unfortunately, it just made a doji. I thought it will make a piercing or engulfing. No, let's wait and let's see what's going to happen. ನೋಡಿ, ಇಲ್ಲೇನಾರ ಕ್ರ್ಯಾಕ್ ಆಯಿತು ಅಂದರೆ ಸುಮಾರು ಸ್ಟಾಪ್ ಲಾಸಸ್ ಇದೆ. ಇಲ್ಲೊಂದು ಸ್ಟಾಪ್ ಲಾಸ್ ಇದೆ, ಇಲ್ಲಿದೆ. ಡೇ ಹೈ ಕೂಡ ಚಾನ್ಸ್ ಇದೆ. ಲೈಕ್ ಇನ್ನು ಇವಾಗ 2:15 2:16 ಟೈಮು. ಸೊ ಲೆಟ್ಸ್ ವೆಯ್ಟ್. ನೋಡೋಣ ಇಲ್ಲಿಂದ ಏನಾರ ರಿವರ್ಸಲ್ ಸಿಗುತ್ತಾ ಅಂತ. ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಹತ್ರ ಹೋಗಿ ಬಂದಿದೆ. ಸೊ ಲೆಟ್ಸ್ ವೆಯ್ಟ್. ಒಳ್ಳೆ ಡ್ರ್ಯಾಗ್ ಕ್ಯಾಂಡಲ್ ಕೊಟ್ಟ ಚೆನ್ನಾಗಿರುತ್ತೆ, ಲೈಕ್ ಲಾಂಗ್ ಎಂಗಲ್ಫಿಂಗ್.
ಅಟ್ಲೀಸ್ಟ್ ಇಲ್ಲೂ ಒಳ್ಳೆ ಸ್ಟಾಪ್ ಲಾಸಸ್ ಇದೆ, ಇಲ್ಲೂ ಇದೆ ಒಳ್ಳೆ ಸ್ಟಾಪ್ ಲಾಸ್. ಈ ಬ್ರೇಕ್ ಡೌನ್ ಕ್ಯಾಂಡಲ್ ಇದೆ ನೋಡಿ, ಇದನ್ನು ಅಟ್ಲೀಸ್ಟ್ ಬ್ರೀಚ್ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಇಲ್ಲ ಅಂದರೆ ವಿ ವಿಲ್ ಹ್ಯಾವ್ ಟು ಟೇಕ್ ಆರ್ ಸ್ಟಾಪ್ ಲಾಸ್. ನಿನ್ನೆ ರೀತಿ ಕಂಟಿನ್ಯೂಸ್ ಡೌನ್ ಹೋಗುತ್ತಾ ಅನ್ನೋದು ಕೂಡ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಹಳ ಜನಕ್ಕೆ ನೋಡಿ, ಕಂಟಿನ್ಯೂಸ್. ಸೊ ಅದೇ ರೀತಿ ಇವತ್ತು ಹೋಗೋ ಚಾನ್ಸಸ್ ಇದೆಯಾ ಅಂತಲೂ ಇರುತ್ತೆ. ಸೊ ಹೇಳಲಿಕ್ಕೆ ಬರಲ್ಲ, ಏನು ಬೇಕಾನ ಆಗ್ಬೋದು. ನೋಡಿ ಪುನಃ ಡೋಜಿ. ಮಹಾ ಆದರೆ ಏನಾಗ್ಬೋದು, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಮಾರ್ಕೆಟ್ ನಮ್ಮ ಅಗೇನ್ಸ್ಟ್ ಮೂವ್ ಆಗುತ್ತೆ. ದಟ್ ಈಸ್ ದ ಮ್ಯಾಕ್ಸಿಮಮ್ ಥಿಂಗ್. ಸೊ ನಾವು ಅಷ್ಟು ಸ್ಟಾಪ್ ಲಾಸ್ ಕೊಟ್ಬಿಟ್ಟು ನಿಮಗೆ ಕೂತ್ಕೋಬೇಕು. ಭಾಳ ಜನ ಏನು ಮಾಡ್ತೀರಾ, ಬೈ ಸೆಲ್ ಮಾಡ್ತೀರಾ, ಅದು ತಪ್ಪು. ಇನ್ ಕೇಸ್ ನಾನು ಇಲ್ಲಿ ಎಕ್ಸಿಟ್ ಆದೆ ಅಂದ್ಕೊಳ್ಳಿ ಸ್ಟಾಪ್ ಲಾಸ್ ಆಗಿ, ನೆಕ್ಸ್ಟ್ ಎಂಟ್ರಿ ಇಮಿಡಿಯೇಟ್ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಗಿದ ತಕ್ಷಣ ತೊಗೋಬಾರ್ದು, ಬಿಟ್ಬಿಡಬೇಕು. ಲೆಟ್ ದ ಮಾರ್ಕೆಟ್ ಕ್ರಾಸ್, ಯಾವ್ದಾನ ಒಂದು ಈ ಲೆವೆಲ್ ಕ್ರಾಸ್ ಆಗಲಿ, ಆ ಲೆವೆಲ್ ಈ ಲೆವೆಲ್ ಯಾವ್ದಾನ ಕ್ರಾಸ್ ಆಗಲಿ, ಆ ನಂತರ ಇಲ್ಲಿ ಬಂದಾಗ ನೋಡೋಣ. ಇಮಿಡಿಯೇಟ್ ಏನಾಗುತ್ತೆ, ಅದು ಎಮೋಷನ್ ಮೇಲೆ ಡ್ಯಾಮೇಜ್ ಆಗುತ್ತೆ. ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದ ತಕ್ಷಣ ತೊಗೊಳೋದು, ಇಲ್ಲಿ ಮತ್ತೆ ಪುನಃ ರೆಡ್ ಕ್ಯಾಂಡಲ್ ಬಂದಿದ ತಕ್ಷಣ ಹೆದರ್ಕೊಳೋದು, ಅದೇನಾಗುತ್ತೆ ಮೈಂಡ್ ಮೇಲೆ ಅನ್ನೆಸೆಸರಿ ಆದಂಥ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಳುತ್ತೆ. ಇಟ್ಸ್ ಓಕೆ, ಸ್ಟಾಪ್ ಲಾಸ್ ಆದರೆ ಏನೂ ಮಾಡಲಿಕ್ಕಾಗಲ್ಲ, ವಿ ವಿಲ್ ಗಿವ್ ಇಟ್ ಅಪ್. ನೋಡಿ ಮತ್ತೆ ಈ ಪಾಯಿಂಟಿಗೆ ಬಂದರೆ ಯೂಸ್ಲೆಸ್, ಬೆಟರ್ ಟು ಎಕ್ಸಿಟ್. ಯಾಕಂದರೆ ಇಲ್ಲಿ ಬಂತು ಅಂದರೆ ಇದೆಲ್ಲ ಸ್ಟಾಪ್ ಲಾಸ್ ತಿನ್ಕೊಂಡೇ ಹೋಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಕ್ಲೋಸಿಂಗ್ ಆಫ್ ದ ಕ್ಯಾಂಡಲ್ ಮ್ಯಾಟರ್ಸ್, ಎವ್ರಿ ಟ್ರೇಡ್ ಮ್ಯಾಟರ್ಸ್. ನಾನು ಟ್ರೇಡ್ ಮಾಡ್ತಿರೋದು ಜಸ್ಟ್ ಒಂದು ಲಾಟಲ್ಲಿ, ಸ್ಟಿಲ್ ವಿ ಶುಡ್ ವಿಜುವಲೈಸ್ ಆಸ್ ಇಫ್ ವಿ ಆರ್ ಟ್ರೇಡಿಂಗ್ ವಿತ್ 1000 ಲಾಟ್ಸ್. ಸಪೋಸ್ ಈ 120 ರೂಪಾಯಿ ಇಲ್ಲ 370 400 ಯೋಚನೆ ಮಾಡಿ, 5 ಲಕ್ಷ 6 ಲಕ್ಷ ವಿಜುವಲೈಸ್ ಮಾಡ್ಕೊಳ್ಳಿ, ಗ್ಯಾರಂಟಿ ಒಂದಿನ ಅಲ್ಲಿಗೆ ರೀಚ್ ಆಗ್ತೀವಿ. ಇವಾಗ ಏನು ಮಾಡ್ಬೋದು ಅಂದರೆ, ಸ್ಟಾಪ್ ಲಾಸ್ ಇಲ್ಲಿಗೆ ಟ್ರೈಲ್ ಮಾಡಿಬಿಟ್ಟು ಸೈಲೆಂಟಾಗಿ ಕೂತ್ಕೊಳೋದು. ಇವಾಗ ಏನು ಲಿಮಿಟ್, ನನ್ನ ಪ್ರಕಾರ ಇಲ್ಲಿವರೆಗೂ ಬರ್ಬೋದು. ಎಕ್ಸಾಕ್ಟ್ ಇಲ್ಲಿವರೆಗೂ ಬೇಡ, ಒಂಚೂರು ಮುಂಚೆನೇ ಎಕ್ಸಿಟ್ ಆಗೋಣ. ಬಂದರೆ ನೋಡಿ ಎಷ್ಟು ಫಾಸ್ಟಾಗಿ ಇಲ್ಲಿ ಸ್ಟಾಪ್ ಲಾಸ್, ಇಲ್ಲೊಂದು ಸ್ಟಾಪ್ ಲಾಸ್ ಇದೆ, ಇಲ್ಲೊಂದು ಸ್ಟಾಪ್ ಲಾಸ್ ಇದೆ, ಇಲ್ಲಿ ಸ್ಟಾಪ್ ಲಾಸ್ ಇದೆ, ಇಲ್ಲಿ ಡಬಲ್ ಟಾಪ್ ಪ್ಲೇ ಮಾಡಿರೋರೆಲ್ಲರದ್ದು ಸ್ಟಾಪ್ ಲಾಸ್ ಬರುತ್ತೆ. ಐ ಥಿಂಕ್ ದಿಸ್ ಒನ್ ವಿಲ್ ಬಿ ಅ ಗುಡ್ ಮೂವ್. ಈ ಪಾಯಿಂಟಿಗೆ ಬಂದರೆ ಕ್ಲೋಸಿಂಗ್ ಮ್ಯಾಟರ್ಸ್. ನೋಡೋಣ ಈ ಕ್ಯಾಂಡಲ್ ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ. ಸಮ್ ಸಾರ್ಟ್ ಆಫ್ ವಿಕ್ ತೋರಿಸ್ತಿದೆ, ಸೆಲ್ಲಿಂಗ್ ಪ್ರೆಷರ್ ಇದೆ, ಬಟ್ ದಿಸ್ ಒನ್ ಇಸ್ ಎಂಗಲ್ಫಿಂಗ್ 1 2 3 4 5 6 7 8 10 ಕ್ಯಾಂಡಲ್ಸ್. ಯೋಚನೆ ಮಾಡಿ, ಇದ್ರ ಕೆಳಗಡೆ ಯಾರ್ಯಾರೆಲ್ಲ ಸೆಲ್ ಮಾಡಿದ್ದಾರೆ ಎಲ್ಲರೂ ಟ್ರಾಪ್ ಆಗಿಬಿಟ್ಟಿದ್ದಾರೆ. ಆಪ್ಷನ್ ಬೈ ಮಾಡಿದರೆ ಇಷ್ಟೊತ್ತು ಹೋಲ್ಡ್ ಮಾಡೋಕ್ಕಾಗಲ್ಲ. ಆಪ್ಷನ್ ಸೆಲ್ ಮಾಡಿರೋದ್ರಿಂದ ಸ್ವಲ್ಪ ಹೋಲ್ಡ್ ಮಾಡ್ಬೋದು. ಆಪ್ಷನ್ ಬೈ ಮಾಡಿದಾಗ ಈ ರೀತಿ ಹೋಲ್ಡ್ ಮಾಡಲಿಕ್ಕಾಗಲ್ಲ, ಅದು ಬೇಗ
ಸ್ವಿಂಗ್ಸ್ ಫಾರ್ಮ್ ಆಗುತ್ತೆ. ತುಂಬ ಫ್ಲಕ್ಚುಯೇಟ್ ಆಗ್ತಿದೆ. ಥಿಂಗ್ಸ್ ಬೆಟರ್ ವಿ ಎಕ್ಸಿಟ್. ಭಾಳ ಜನಕ್ಕೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಏನಕ್ಕೆ ಸರ್ ಇಡ್ತೀರಾ, ಇಲ್ಲಿ ಹೋಲ್ಡ್ ಮಾಡ್ಬೋದಿತ್ತಲ್ವಾ, ಏನಕ್ಕೆ ಆನ್ ಕಾಸ್ಟ್ ಎಕ್ಸಿಟ್ ಆಗಿಬಿಟ್ರಿ, 90 ಪಾಯಿಂಟ್ ಬಂದಿತ್ತು, 18 ಪಾಯಿಂಟ್ ಬಂದಿತ್ತು, ಏನಕ್ಕೆ ಇಲ್ಲಿ ತೊಗೊಂಡಿಲ್ಲ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಇದು ಇಲ್ಲಿವರೆಗೂ ಬರುತ್ತೆ, ಅಂದರೆ ಇಲ್ಲಿ ಸರಿಸುಮಾರು ನಿಮಗೆ 42 ಪಾಯಿಂಟ್. ಸೊ ದಟ್ ಈಸ್ ಅವರ್ ಸ್ಕ್ಯಾಲ್ಪಿಂಗ್ ಆ್ಯಪನ್ಸ್. ನಾವು ಬಿಟ್ಕೊಡ್ಬೇಕಾಗತ್ತೆ ಸರ್ಟನ್ ಟ್ರೇಡ್ಸ್. ಇವಾಗ ನೋಡಿ ಏನಾಯಿತು ಅಂತ, ಹೋಲ್ಡ್ ಮಾಡಿದ್ದಿದ್ರೆ 16 ಪಾಯಿಂಟ್ ಸ್ಟಾಪ್ ಲಾಸ್, ಇಮಿಡಿಯೇಟ್ಲಿ ರಿವರ್ಸ್ ಆಯಿತು ನೋಡಿ. ಇದು ತುಂಬ ಚಾಪಿ ಆಗ್ತಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಈ ಪರ್ಟಿಕ್ಯುಲರ್ ರೆಡ್ ಕ್ಯಾಂಡಲ್ ಬ್ರೇಕ್ ಡೌನ್ ಬಂದಿದ ತಕ್ಷಣ ಮೇಲೆ ಹೋಗಬೇಕಿತ್ತು ನೋಡಿ. ಪುನಃ ಇಟ್ ಈಸ್ ಫಾರ್ಮಿಂಗ್ ಅ ಬಿಗ್ ಟೇಲ್. ಸೊ ದಿಸ್ ಇಸ್ ಚಾಪಿಂಗ್ ಆನ್ ಬೋತ್ ದ ಎಂಡ್ಸ್. ಅಂದರೆ ಬೈ ಮಾಡಿರೋರ್ನು ಚಾಪ್ ಮಾಡ್ತು, ಸೆಲ್ ಮಾಡಿರೋರ್ನು ಚಾಪ್ ಮಾಡ್ತು. ಇಟ್ ವಾಸ್ ಅ ಗುಡ್ ಟ್ರೇಡ್, ಎಕ್ಸ್ಪೆಕ್ಟೆಡ್ ಟು ಹಿಟ್ ಆಲ್ ದಿ ಸ್ಟಾಪ್ ಲಾಸು, ಬಟ್ ಇಟ್ ಡಿಡ್ ನಾಟ್. ಲಾಸ್ಟ್ ಇನ್ನು 20 ನಿಮಿಷ ಇದೆ, ಆಗ್ಬೋದೇನೋ, ಬಟ್ ಐ ಡೋಂಟ್ ವಾಂಟ್ ಟೇಕ್ ಎನಿ ಮೋರ್ ಟ್ರೇಡ್ಸ್. 2 ಟ್ರೇಡ್ ಆಗಿದೆ ಇವತ್ತು, ಬನ್ನಿ ತೋರಿಸ್ತೀನಿ ನಿಮಗೆ ಆರ್ಡರ್ಸಲ್ಲಿ. ನೋಡಿ, ವಿ ಸೋಲ್ಡ್ ಅಟ್ 3 ಪಾಯಿಂಟ್ಸ್ 2 ಪಾಯಿಂಟ್ಸ್. ಈ 3 ಪಾಯಿಂಟ್ಸ್ 2 ಪಾಯಿಂಟ್ಸ್ ಎಲ್ಲ ಕನ್ಸಿಡರ್ ಮಾಡಬೇಡಿ. ದಿಸ್ ಇಸ್ ಮೋರ್ ಆರ್ ಲೆಸ್ ಲೈಕ್ ಎಕ್ಸಿಟಿಂಗ್ ಆನ್ ಕಾಸ್ಟ್. ಓನ್ಲಿ ಅಡ್ವಾಂಟೇಜ್ ಏನಂದರೆ ಬ್ರೋಕರೇಜ್ ಒಂದು ಕಟ್ ಆಗಿರಲ್ಲ ಅಷ್ಟೇ ನೋಡಿ. ಸೊ ಬೋತ್ ಟ್ರೇಡ್ಸ್ ನಮಗೊಂದು ಎಷ್ಟು 20 ಪಾಯಿಂಟ್ಸ್ ಏನೋ ಬಂದಿತ್ತು ನೋಡಿ. ಇದರಲ್ಲಿ 22 ಪಾಯಿಂಟು, ಇದರಲ್ಲಿ 19, 40 ಪಾಯಿಂಟ್ಸ್ ಟುಗೆದರ್. ಬಟ್ ಇದು ಇಮಿಡಿಯೇಟಾಗಿ ರಿವರ್ಸ್ ಆಯಿತು, ಸೊ ಏನೂ ಮಾಡಲಿಕ್ಕಾಗಿಲ್ಲ. ಸೊ ಇದೇ ರೀತಿ ನಾವು ದೊಡ್ಡದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗ ಯಾವತ್ತೋ ಒಂದಿನ ನಿಮಗೆ ವೆರಿ ಬಿಗ್ ಟಾರ್ಗೆಟ್ ಕೊಡುತ್ತೆ, 100 to 150 ಪಾಯಿಂಟ್ಸ್. ಸೊ ಫಾರ್ ದಟ್ ಯು ವಿಲ್ ಹ್ಯಾವ್ ಟು ಫೋರ್ಗೋ ಆಲ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.